ಗುರುಭ್ಯೋ ನಮಃ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತ ಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಭಾಗವತ ಸಾಧನೆಯ ಅನೇಕ ಮುಖಗಳನ್ನು ತೋರುತ್ತಾ ಹೋಗುತ್ತೆ. ಜೀವಿ ತಾನು ಭೂಮಿ ಮೇಲೆ ಬಂದ ಮೇಲೆ ಅನೇಕ ಜನ್ಮಗಳನ್ನು ಪಡೀತಾ ಬರುತ್ತಾನೆ. ಅದರಲ್ಲಿ 84 ಲಕ್ಷ ಯೋನಿಗಳಲ್ಲಿ ಸಂಚಾರ ಮಾಡುತ್ತಾ ಬಂದಾಗ ಕೊನೆಗೆ ದುರ್ಲಭವಾದಂಥ ಮನುಷ್ಯ ದೇಹ, ತತ್ರಾಪಿ ಬ್ರಾಹ್ಮಣತ್ವ, ತತ್ರಾಪಿ ವೈಷ್ಣವತ್ವ ಅಂತ ಹೇಳ್ತಾರೆ. ಆ ರೀತಿ ಅವಕಾಶವನ್ನು ಪಡೆದಾಗ ಜೀವಿಯ ಆಲೋಚನೆ ಬೇರೆ ಯಾವ ಪ್ರಾಣಿ ಜನ್ಮಗಳಲ್ಲೂ ಬಾರದೇ ಇರುವಂಥ ಆಲೋಚನೆ ಪುಣ್ಯ ಪರಿಪಾಕದಿಂದ ಮೋಕ್ಷದ ಕಡೆಗೆ ಆ ದೃಷ್ಟಿ ಹೋಗುತ್ತೆ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ನಾನಾ ರೀತಿಯಾದ ಸಂಸಾರದ ದುಃಖವನ್ನು ನೋಡೋದರಿಂದ, ಅನುಭವಿಸೋದರಿಂದ ವಿರಕ್ತನಾದಂಥವ ಭಗವಂತನ ಕಡೆ ಹೋಗಬೇಕು, ಈ ಸಂಸಾರದಿಂದ ದುಃಖದಿಂದ ಬಿಡುಗಡೆ ಆಗಬೇಕು ಅಂತ ಆಲೋಚನೆ ಮಾಡಿ ಹೊರಡುತ್ತಾನೆ. ಆ ಹೊರಡುವ ಮಾರ್ಗವೇ ಸಾಧನಾ ಮಾರ್ಗ. ಆ ಸಾಧನಾ ಮಾರ್ಗದಲ್ಲಿ ಭಗವಂತನಿಗೂ ಮತ್ತು ಸಾಧಕನಾದವನಿಗೂ ಮಧ್ಯೆ ವಾರಿಧಿಯಾಗಿ ನಿಲ್ಲುವವರು ಯಾರು ಅಂದರೆ ಗುರುಗಳು. ಕೇವಲ ಗುರುಗಳು ಮಾತ್ರ ಶಿಷ್ಯರಿಗೆ ಬರತಕ್ಕಂಥ ಸಂಶಯಗಳನ್ನು ತಾವು ಹತ್ತಿರ ಇದ್ದು ತಾಯಿಯಂತೆ ಪರಿಹಾರ ಮಾಡಿ ಅವರಿಗೆ ಜ್ಞಾನದ ಮಾರ್ಗವನ್ನು ತೋರಿ ಭಗವಂತನ ಪಾದ ತಲುಪುವಂತೆ ಮಾಡುವುದರಲ್ಲಿ ಅತ್ಯಂತ ಹಿರಿಮೆಯ ಪಾತ್ರ ಗುರುಗಳದ್ದು. ಅದಕ್ಕೆ ಭಗವಂತ ವಿಶೇಷವಾಗಿ ತನ್ನ ತತ್ವವನ್ನು ಜಗತ್ತಿಗೆ ತೋರಿಕೊಡಬೇಕು ಅಂತ ಮಧ್ವರಾಯರನ್ನು ಕಳಿಸಿಕೊಟ್ಟ. ಮಧ್ವರಾಯರು ಬಂದು ವಿಶೇಷವಾಗಿ ವೇದವ್ಯಾಸರ ಪೂರ್ಣವಾದಂಥ ತತ್ವವನ್ನು ಜಗತ್ತಿಗೆ ಹರಡಿದಾಗ ಪುನಃ ಆ ತತ್ವದ ಮೇಲೆ ಬೂದಿ ಬಿದ್ದಂತೆ ಮೇಲೆ ಬರುವಾಗ ಜಯತೀರ್ಥರು ಬಂದರು. ಜಯತೀರ್ಥರು ವಿಶೇಷವಾಗಿರತಕ್ಕಂಥ ಆಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರೆದು ಜಗದ್ವಿಖ್ಯಾತರಾದರು. ನಂತರ ಪುನಃ ವಿಶೇಷವಾಗಿ ಆ ಗ್ರಂಥಗಳ ಮೇಲೆ ಸಂಶಯದ ಮಂಜು ಬಂದಾಗ ಸೂರ್ಯನಂತೆ ಬಂದವರೇ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು. ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಿ ಗ್ರಂಥಗಳನ್ನು, ಅದ್ಭುತ ಗ್ರಂಥಗಳನ್ನು ರಚಿಸಿ ಸಜ್ಜನರ ಮನಸ್ಸಿನಲ್ಲಿರತಕ್ಕಂಥ ಸಂಶಯಗಳನ್ನು ಕತ್ತರಿಸಿದ್ದು ಮಾತ್ರ ಅಲ್ಲದೆ ಆ ತತ್ವಜ್ಞಾನವನ್ನು ಹೇಗೆ ಅನುಭವಕ್ಕೆ ತರಬೇಕು ಅಂತ ಹೇಳಿದ ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರದ್ದು. ನಾವು ಒಂದು ನಿಮಿಷ ಅಥವಾ 2 ನಿಮಿಷ ಪ್ರಾಣಾಯಾಮ ಮಾಡಬೇಕು ಅಂದರೆ ಹೆಚ್ಚು ಕಮ್ಮಿ ಆಗುತ್ತೆ. 10 ನಿಮಿಷ ಅಂದರೆ ಅಬ್ಬಬ್ಬ. ಅಂಥದ್ದು ವ್ಯಾಸರಾಜರು ಹೇಳುತ್ತಾರೆ, ಉಸಿರನ್ನು ಕಟ್ಟಿ ಕೆಲವು ಗಂಟೆಗಳ ಕಾಲ ಧ್ಯಾನ ಮಾಡಬೇಕು ಅಂತ ಧ್ಯಾನ ಪ್ರಕ್ರಿಯೆಯಲ್ಲಿ ವ್ಯಾಸರಾಜರು ಹೇಳುತ್ತಾರೆ. ಆದ್ದರಿಂದ ಪ್ರಾಣಜಯ ಅದ್ಭುತವಾದಂಥ ಒಂದು ಶಕ್ತಿಯಿಂದ ಕೂಡಿದ ಅಪರೂಪದ ಶಕ್ತಿಯೇ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರಾದರೆ. ಅಂಥ ವ್ಯಾಸರಾಜ ಗುರು ಸಾರ್ವಭೌಮರ ಪದಾರವಿಂದವನ್ನು ಆಶ್ರಯಿಸಿ
ಜಗತ್ತನ್ನು ಬೆಳಕಿದವರೇ ನಮ್ಮ ವ್ಯಾಸರಾಜ ಮಠದ ವಿಶೇಷವಾದಂಥ ಯತಿವರೇಣ್ಯರ ಪರಂಪರೆ ಬಂದಿದೆ. ಆ ಪರಂಪರೆಯಲ್ಲಿ ಅಧುನಾ ಪೀಠದಲ್ಲಿ ವಿರಾಜಮಾನರಾಗಿರತಕ್ಕಂಥ ನಮ್ಮ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರ ಕುರಿತು ನನಗಿದ್ದ ಪರಿಚಯದ ಮೂಲಕ ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ವ್ಯಾಸರಾಜರ ಪೀಠ. ವ್ಯಾಸರಾಜರು ಕೂತು ಅದ್ಭುತವಾದ ಸಾಧನೆ ಮಾಡಿದ ಪೀಠ. ಆ ಪೀಠದಲ್ಲಿ ನಡೆಯಬೇಕಾಗಿದ್ದು 2 ಕಾರ್ಯಕ್ರಮ. ಏನು ಅಂತ ಹೇಳಿದರೆ, ಶ್ರೀಹರಿಯ ತತ್ವಜ್ಞಾನ ಸದಾಕಾಲ ಪ್ರಸಾರ ಆಗಬೇಕು ಆ ಪೀಠದಿಂದ. ಭಗವಂತನ ಸರ್ವೋತ್ತಮತ್ವವೇನೆ ಸರ್ವದಾ ಪ್ರತಿಪಾದಯ ಅಂತ ಆಚಾರ್ಯರು ಹೇಳ್ತಾರೆ. ಭಗವಂತನ ಸರ್ವೋತ್ತಮತ್ವವನ್ನು ಸದಾ ಪ್ರತಿಪಾದನೆ ಮಾಡಬೇಕು. ಇನ್ನೊಂದು ಕಡೆ ಭಗವಂತನ ಅಪರೂಪದ ಆಚಾರ್ಯರು ಕೊಟ್ಟಂಥ ಮೂರ್ತಿಗಳ ಪೂಜಾ ಮೂಲಕ ಶಿಷ್ಯ ಜನರಲ್ಲಿ ಭಗವಂತನ ಬಗ್ಗೆ ಎಚ್ಚರಿಕೆಯನ್ನು ಮೂಡಿಸಿ ಅವರನ್ನು ಕರ್ಕೊಂಡು ಹೋಗುವ ದೊಡ್ಡ ಜವಾಬ್ದಾರಿ. ಅವರು ನಾನಾ ರೀತಿಯಾದ ತಮ್ಮ ತಮ್ಮ ಸಂಸಾರದ ದುಃಖಗಳಲ್ಲಿ ಇದ್ದುಕೊಂಡು ಪೀಠದಲ್ಲಿರ್ತಕ್ಕಂಥ ಯತಿಗಳ ಹತ್ರ ಬಂದಾಗ ಅವರು ಬಯಸೋದು ಒಂದು ಚೂರು ನಗು, ಆಶೀರ್ವಾದ, ಅವರ ತೊಂದರೆಗಳಿಗೆ ಪರಿಹಾರಕ್ಕೆ ಅವರ ಒಂದು ಸಾಂತ್ವನೆ ಬೇಡಿ ಎಲ್ಲ ಗುಂಪಾಗಿ ಬರ್ತಾರೆ. ಅಂಥ ಕಾಲಕ್ಕೆ ಆ ಪೀಠದಲ್ಲಿ ಕೂತಿರತಕ್ಕಂಥ ವ್ಯಕ್ತಿಗಳು ಎಷ್ಟು ಜವಾಬ್ದಾರಿಯಿಂದ ಇರಬೇಕು ಅನ್ನೋದನ್ನು ತುಂಬ ಜನ ಜ್ಞಾನಿಗಳು ತಾವಿದ್ದು ತೋರಿಸಿ ಹೋಗಿದ್ದಾರೆ. ಅದೇ ಹಾದಿಯಲ್ಲೇ ನಮ್ಮ ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರು ನಡೆದು ಜಗತ್ತಿಗೆ ತೋರುತ್ತಾ ಇದ್ದಾರೆ. ನನಗೆ ಹೆಚ್ಚಿನ ಪರಿಚಯ ಅವರ ಪೂರ್ವಾಶ್ರಮದಲ್ಲಿ ಅವರ ಪರಿಚಯ ಇತ್ತಷ್ಟೇ ಹೊರತು ಅವರ ಹತ್ತಿರ ಸಂಪರ್ಕ ನನಗಿದ್ದಿಲ್ಲ. ಅವರು ಯತಿಗಳಾಗಿ ಬಂದ ಮೇಲೆ ನಾನು ಅವರಲ್ಲಿ ನೋಡಿದ ಕೆಲವು ಚರ್ಯಗಳನ್ನು ನೋಡಿ ಈ ರೀತಿಯಾದ ಮನಸ್ಸಿಗೆ ನನಗನಿಸಿದ್ದನ್ನು ಹೇಳುತ್ತಾ ಇದ್ದೇನೆ. ಭಾರತದಲ್ಲಿ ಅತ್ಯಂತ ಕಡಿಮೆ ಮಾತಾಡಿದ ವ್ಯಕ್ತಿ ಭೀಮಸೇನ. ಹೇಳುತ್ತಾರೆ, ಮಾತು ಅನ್ನೋದು ಭಗವಂತನ ಸೊತ್ತು, ಅದನ್ನು ಬಹಳ ಕಡಿಮೆ ಬಳಸಬೇಕು. ನಮ್ಮ ಜೀವನಕ್ಕಾಗಿ ಕೇವಲ ಭಗವಂತನಿಗೆ ಮೀಸಲಾಗಿಡಬೇಕು ಅಂತ ಹೇಳ್ತಾರೆ. ಇದು ದೊಡ್ಡ ಭಾಗವತ ಧರ್ಮ, ಮೌನಾಚರಣೆ ಅಂತ. ಮೌನ ಅಂತ ಹೇಳಿದರೆ ಮಾತೇ ಆಡದೇ ಇರುವುದಲ್ಲ. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಾತಾಡಿ ಮಿಕ್ಕದ್ದೆಲ್ಲ ಭಗವಂತನ ಆ ಪಾಠ ಪ್ರವಚನಾದಿಗಳಲ್ಲಿ ಇಡಬೇಕು. ಆ ವಿಷಯದಲ್ಲಿ ನೋಡಿದರೆ ನಮ್ಮ ಶ್ರೀಪಾದಂಗಳವರು ಸತತ ಪಾಠ ಪ್ರವಚನ, ನಾನೇ ಕಣ್ಣಾರೆ ನೋಡಿದೆ. ಸತತ ಪಾಠ ಪ್ರವಚನ, ಅದರಲ್ಲೇ ತಲ್ಲೀನರಾಗಿರುತ್ತಾರೆ. 24 ತಾಸು ಅವರದ್ದು ಪಾಠದಲ್ಲೇ ಇರುವಂಥ ಪ್ರವೃತ್ತಿ. ಅದರಲ್ಲೇ ಅಪರೂಪದ ಆನಂದ ಅವರಿಗೆ ಪೂರ್ವಾಶ್ರಮದಲ್ಲೂ ಅವರು ಕಂಡಿದ್ದರು. ಅದನ್ನೇ ಇಲ್ಲಿ ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ. ಪೀಠದಲ್ಲಿ ಕೂತ ಒಬ್ಬ ಯತಿ ಮಾಡಬೇಕಾದ ಪ್ರಧಾನ ಕರ್ತವ್ಯ ಪಾಠ ಪ್ರವಚನ. ಅದನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದು ಈಗ ಅತೀವ ಸ್ವಲ್ಪ ಕಾಲಾವಧಿಯಲ್ಲೇ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ತಯಾರು ಮಾಡಿ ಅವರನ್ನು ಪರೀಕ್ಷಾ ಕೊಡುವ ಹಂತಕ್ಕೆ ಅದ್ಭುತವಾಗಿ ತಂದು ಅವರ ಮೂಲಕ ಸುಧಾಮಂಗಲವನ್ನು ಮಾಡಿಸುವಂಥ ಪ್ರಯತ್ನ, ಸುಧಾ ಗ್ರಂಥವನ್ನು ಅವರಿಗೆ ಉಪದೇಶ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮಠದ ಸಂಪತ್ತನ್ನು ಬೆಳೆಸಿದ್ದಾರೆ. ಮಠಕ್ಕೆ ನಿಜವಾದ ಸಂಪತ್ತು ದುಡ್ಡು ಮೊದಲಾದ್ದು ಬೇಕು, ಇಲ್ಲದಿದ್ದರೆ ನಡೆಯಲ್ಲ. ಆದರೆ ಆ ದುಡ್ಡುಕ್ಕಿಂತಲೂ ದೊಡ್ಡ ಸಂಪತ್ತು ಯಾವುದು ಅಂದರೆ ಶಿಷ್ಯವರ್ಗ, ಪಂಡಿತರು. ಮಠದ ಪಂಡಿತರು ತಯಾರಾಗಬೇಕು. ಶ್ರೀಮಠದ ಪಂಡಿತರು ವಿಶೇಷವಾಗಿ ತಯಾರಾಗಬೇಕು. ಅದಿಲ್ಲದಿದ್ದರೆ ಮಠದಲ್ಲಿ ಇದ್ದು ಪ್ರಯೋಜನವಿಲ್ಲ ಅಂತ ಶ್ರೀಪಾದಂಗಳವರು ಹೇಳಿದ್ದನ್ನು ನಾನು ಕೇಳಿದ್ದೆ. ಹಾಗೆ ಅವರ ನಿಕಟ ಸಂಪರ್ಕದಲ್ಲಿರುವಂಥ ಕೆಲವರು ನನಗೆ ಹೇಳುವುದು, ಆಚಾರ್ಯರ ಸಚ್ಚಾಸ್ತ್ರ ಪಾಠ ಪ್ರವಚನವೇ ಗುರಿ. ನಾನು ಇನ್ನಚೂರು ಮೊದಲೇ ಬಂದಿದ್ದರೆ ವಿದ್ಯಾರ್ಥಿಗಳನ್ನು ಪಂಡಿತರನ್ನು ತಯಾರು ಮಾಡುವುದರಲ್ಲಿ ನನ್ನ ಪಾಲು ಸ್ವಲ್ಪ ಜಾಸ್ತಿ ಇರ್ತಿತ್ತೇನೋ ಅಂತ ಅವರು ಉದ್ಗಾರ ತೆಗೆದದ್ದನ್ನು ನಾನು ಕೇಳಿದ್ದೆ. ಆ ರೀತಿಯಲ್ಲಿ ಅವರು, ನಾನು ಮೊದಲು ಹೇಳಿದಂತೆ ಮೌನಿಗಳು, ಹೆಚ್ಚಿಗೆ ಮಾತಾಡಲ್ಲ. ಎಷ್ಟು ಮಾತಿದೆ ಅದೆಲ್ಲ ಪಾಠ ಪ್ರವಚನದಲ್ಲೇ ಕಲಿಯೋದನ್ನು ನಾನು ನೋಡಿದೆ. ನಂತರ ಅವರಲ್ಲಿ
ಈ ನಿರ್ಧಾರ ಅನ್ನೋದು ನಾನು ನೋಡ್ತಾ ಬಂದೆ. ತುಂಬ ಆಲೋಚನೆ ಮಾಡುತ್ತಾರೆ. ಯಾವುದೇ ವಿಚಾರವನ್ನು ಕೂಲಂಕಷವಾಗಿ ನೋಡಿ ಒಂದು ನಿರ್ಧಾರಕ್ಕೆ ಅವರ ಮನಸ್ಸಿನಲ್ಲಿ ಅವರು ಬಂದೇ ಬಿಡುತ್ತಾರೆ. ಅವರ ನಿರ್ಧಾರಕ್ಕೆ ಬಂದದ್ದನ್ನು ಮತ್ತು ಅವರು ಅಲುಗಾಡಿಸುವುದಿಲ್ಲ. ಅವರು ಅಲುಗಾಡಲ್ಲ, ಇನ್ಯಾರು ಅದನ್ನು ಅಲುಗಾಡಿಸಲಿಕ್ಕೆ ಬಂದರೂ ಅದನ್ನು ಸ್ಥಿರವಾಗಿ ಅದನ್ನು ಹಿಡ್ಕೊಂಡು ಮುಂದೆ ಹೋಗುವಂಥ ಒಂದು ವ್ಯಕ್ತಿತ್ವ ನಾನು ಅವರಲ್ಲಿ ಕಂಡಿದ್ದೆ. ಅದು ಏನೇ ಇರಲಿ ಏನೇ ಬರಲಿ ಅಂದುಕೊಂಡದ್ದು ನಡೆಯಬೇಕು ಅಂತ ಅದ್ಭುತವಾದಂಥ ಆ ಒಂದು ಪ್ರತಿಭೆ ಅಥವಾ ದೃಢವಾದ ಸಂಕಲ್ಪ ಗೋಪಾಲಕೃಷ್ಣನ ಅನುಗ್ರಹದಿಂದ ಅವರಲ್ಲಿ ಪರಂಪರೆಯಿಂದ ಬಂದದ್ದು ಅವರಲ್ಲಿ ಹರಿದು ಬಂದಿದೆ. ಮೌನ ಒಂದು ಒಳ್ಳೆ ಗುಣ. ಆದರೆ ಅಧಿಕೃತವಾದ ನಿರ್ಣಯಗಳನ್ನು ತಗೊಂಡು ಅದನ್ನು ಪಾಲನೆ ಮಾಡುವುದರಲ್ಲಿ ಶತಶಃ ಪ್ರಯತ್ನ ಮಾಡೋದು. ಅದಕ್ಕೆ ದೃಷ್ಟಾಂತವಾಗಿ ನಮ್ಮ ಸೋಸಲೆಯಲ್ಲಿ ನಿಂತಹ ಭವನ, ಈಗ ಅನೇಕ ಕಡೆ ಮಠದ ಭವನಗಳು ಜೀರ್ಣಾವಸ್ಥೆಯಿಲ್ಲದನ್ನು ಚೆನ್ನಾಗಿ ಅವುಗಳನ್ನು ಸರಿ ಮಾಡಿದ್ದು, ಮಠದ ಸಂಪತ್ತು ಎಲ್ಲೆಲ್ಲಿ ಹಂಚಿ ಹೋಗಿದ್ದನ್ನು ತಿರುಗಾ ಅದನ್ನೆಲ್ಲ ಮಠಕ್ಕೆ ಬರುವಂತೆ ಮಾಡಿದ್ದು, ಮಠದ ಶಿಷ್ಯರಲ್ಲಿ ತುಂಬ ಒಂದು ಧೈರ್ಯ, ಹಾಗೆ ವಿಶೇಷವಾಗಿ ಮಠಕ್ಕೆ ಬರಲಿಕ್ಕೆ ಸಂತೋಷವಾಗಿ ಭಾಗವಹಿಸಲಿಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡೋದು, ಇವೆಲ್ಲ ಶ್ರೀಪಾದಂಗಳವರ ಈ ಒಂದು ಸ್ವಲ್ಪ ಕಾಲಾವಧಿಯಲ್ಲಿ ಅವರು ಸಾಧಿಸಿದ ಕೆಲವೆಲ್ಲ ವಿಜಯಗಳು. ಅದನ್ನು ಪ್ರತಿಯೊಬ್ಬರೂ ಒಪ್ಪಲೇಬೇಕು. ನಂತರ ಅವರಲ್ಲಿ ಏನು ವಿಶೇಷವಾಗಿರತಕ್ಕಂಥ ಅದೆಂಥ ತಡ ಆಗಲಿ ಒಳ್ಳೆ ತಾಳ್ಮೆಯಿಂದ ಇರೋದು, ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಕಾರ್ಯಕ್ರಮಗಳಲ್ಲಿ ತೊಡಗಿದ್ರು ಪಾಠ ಪ್ರವಚನಗಳನ್ನು ಬಿಡದೇ ಮಾಡೋದು, ಹಾಗೆ ಆ ಕಾರ್ಯಕ್ರಮಗಳು ಎಷ್ಟೇ ಇದ್ದರೂ ಸುಸ್ತಾದರೂ ಹಾಗೆಯೇ ತಡ್ಕೊಂಡು ಕಾರ್ಯಕ್ರಮಗಳನ್ನು ಸಾಧಿಸೋದು, ಇವೆಲ್ಲ ಕೆಲವೆಲ್ಲ ಅಪರೂಪದ ಗುಣಗಳು ಅವರಲ್ಲಿ ನಾನು ಕಂಡಿದ್ದೆ. ಆದರೆ ಇವೆಲ್ಲವೂ ಸಹ ಅವರಿಗೆ ಸುಲಭವಾಗಿ ಸಂಕ್ರಮಿಸಿದ್ದು ನಮ್ಮ ಪೇಜಾವರ ಶ್ರೀಪಾದಂಗಳವರು ವಿಶ್ವೇಶತೀರ್ಥರ ಕರುಣೆಯಿಂದ ಅಂತ ನನ್ನ ಭಾವನೆ. ಆ ಮಹಾನುಭಾವರು ಹಾಗೆ ಬೆಳಿಗ್ಗೆ ಒಂದು ಕಡೆ ಪ್ರವಚನ ಮಾಡಿದರೆ ಮದ್ರಾಸಲ್ಲಿ ಮಧ್ಯಾಹ್ನಕ್ಕೆ ಇನ್ನೊಂದು ಕಡೆ ಫ್ಲೈಟಲ್ಲಿ ಹೋಗಿ ಅಲ್ಲಿ ನಂತರ ಸಂಜೆ ಇನ್ನೊಂದು ಮುಗಿಸಿ ರಾತ್ರಿ ಪೂಜೆಗೆ ಕೃಷ್ಣನ ಹತ್ರ ಇಡ್ತಾಯಿದ್ರು. ಅಂಥ ಒಂದು ಪ್ರಬಲವಾಗಿರತಕ್ಕಂಥ ಶಕ್ತಿ. ನಮಗೂ ಫ್ಲೈಟಲ್ಲಿ ಹೋಗಬೇಕು ಅಂತಿದ್ರೂ ಕೂಡ ಅಲ್ಲಿ ಹೋಗಿ ಒಂದು ಕಡೆ ಹೋಗಿ ಬರೋಷ್ಟೊತ್ತಿಗೆ ಸುಸ್ತಾಗಿ ಬಿಡುತ್ತೆ. ನಾನೇ ಆಶ್ಚರ್ಯ ಪಡ್ತಿದ್ದೆ. ಅದಕ್ಕೆ ನಂತರ ಗೊತ್ತಾಯಿತು ಅವರು ಗುಟ್ಟಾಗಿ ದಿನಾಗಲೂ ಸಹ ಒಂದು ಪ್ರಾಣದೇವರ ಮೂರ್ತಿಯನ್ನಿಟ್ಟುಕೊಂಡು ಅದ್ಭುತವಾದಿ ಉಪಾಸನೆ ಮಾಡ್ತಾ ಇದ್ರವರು ಅಂತ ಅದನ್ನು ಕೇಳಿದ್ದೆ. ನಂತರ ನಾನೇ ಪರೀಕ್ಷೆಯಿಂದ ನೋಡಿದೆ ಅವರ ನಿಜವಾಗಿ ಆ ಪ್ರಾಣದೇವರ ಉಪಾಸನೆ. ನಂತರ ಸಭೆಯಲ್ಲಿ ಕೂತಿದ್ರು, ಏನು ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ಒಂದು ಕಡೆ ಅವರ ಬಾಯಲ್ಲಿ ಜಪ ಬರ್ತಾನೇ ಇತ್ತು. ಶಿಷ್ಯ ವಾತ್ಸಲ್ಯ ಇವೆಲ್ಲವೂ ಕೂಡ ಈ ಗುಣಗಳು ಗುರುಗಳಿಂದ ಶಿಷ್ಯರಿಗೆ ಸಂಕ್ರಮಿಸುವಂಥದ್ದು. ದೊಡ್ಡವರಾದ ಪೇಜಾವರ ಸ್ವಾಮಿಗಳ ಅಪರೂಪದ ಗುಣಗಳೆಲ್ಲ ಅವರನ್ನು ಇವರು ವಿಶೇಷವಾಗಿ ಗುರುಗಳಾಗಿ ಉನ್ನತ ಸ್ಥಾನದಲ್ಲಿ ನಮಸ್ಕಾರ ಮಾಡೋದು ಮಾತ್ರ ಅಲ್ಲದೆ ಅವರನ್ನು ಉಪಾಸನೆಗೆ ಇಟ್ಟುಕೊಂಡದ್ದರಿಂದ, ಅವರಂತರ್ಯಾಮಿಯ ಉಪಾಸನೆಯನ್ನು ಇಟ್ಟುಕೊಂಡದ್ದಕ್ಕೆ ಅವರ ಗುಣಗಳೆಲ್ಲ ಇವರಲ್ಲಿ ಬಂದಿವೆ ಅಂತ ನನ್ನ ಅಭಿಪ್ರಾಯ. ಅಂತಹ ರೀತಿಯಲ್ಲಿ ಮಠವನ್ನು ಅದ್ಭುತವಾದ ರೀತಿಯಲ್ಲಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಅಭಿಪ್ರಾಯಗಳಲ್ಲಿ ಮಿಕ್ಕದ್ದು ನನಗೆ ಯಾವುದು ಹೆಚ್ಚು ಪರಿಚಯ ಇಲ್ಲದು. ಒಂದೇ ಒಂದು ಅಭಿಪ್ರಾಯ ಯಾವುದು, ಮಠದಲ್ಲಿ ವಿದ್ಯಾ ಬರಬೇಕು, ಅದು ಇಲ್ಲದಿದ್ದರೆ ಮಠದಲ್ಲಿ ಏನೂ ಇಲ್ಲದಂತೆ ಅನ್ನುವ ಅಭಿಪ್ರಾಯ ಪದೇ ಪದೇ ಅವರು ವ್ಯಕ್ತಪಡಿಸಿ, ಮಠದಲ್ಲಿ ಇದು ವಿದ್ಯಾಮಠದಲ್ಲಿ ವಿದ್ಯೆ ಇರಬೇಕಪ್ಪ ಅಂಥೇಳಿ ಆ ರೀತಿಯಾಗಿ ಪ್ರಯತ್ನ ಪಟ್ಟು ಶಿಷ್ಯವರ್ಗವನ್ನು ಅವರು ತಯಾರು ಮಾಡ್ತಾ ಇರೋದು ಅದ್ಭುತವಾದ ಸಾಧನೆ. ನಮ್ಮ ಮಠದಲ್ಲಿ ತುಂಬ ಕಾಲ ಆಗಿತ್ತು ಸುಧಾಮಂಗಳ ಆಗಿ. ಅಂಥ ಸುಧಾಮಂಗಳ ನಮ್ಮ ವ್ಯಾಸರಾಜ ಮಠದಲ್ಲಿ ನಡೆಯುತ್ತಾ ಇರುವುದು ಎಲ್ಲ ವ್ಯಾಸರಾಜ ಮಠದ ಶಿಷ್ಯವರ್ಗಕ್ಕೆ ತುಂಬ ಹೆಮ್ಮೆಯ ಒಂದು ಕಾರ್ಯಕ್ರಮ ಆಗಿದೆ. ಎಲ್ಲರೂ ಅಂದುಕೊಳ್ತಾ ಇದ್ರು ಎಲ್ಲ ಮಠಗಳಲ್ಲಿ ಸುಧಾಮಂಗಳ ಆಗುತ್ತೆ, ನಮ್ಮ ಮಠದಲ್ಲಿ ಯಾಕೋ ಇನ್ನೂ ಆಗ್ತಾ ಇಲ್ಲ ಅಂತ. ಅಂಥ ಒಳ್ಳೆ ಶುಭ ಕಾಲವನ್ನು ಗೋಪಾಲಕೃಷ್ಣ ದೇವರು ವ್ಯಾಸರಾಜರು ಇವರಲ್ಲಿ ನಿಂತು ಈಗ ಸಮೃದ್ಧಿಯಾಗಿ ಕೊಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಇಷ್ಟೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಅವರಲ್ಲಿರತಕ್ಕಂಥ ಒಳ್ಳೆ ಒಳ್ಳೆ ಗುಣಗಳು
ಗುಣಗ್ರಾಹಿಗಳಾಗಿರತಕ್ಕಂಥ ಅವರಿಗೆಲ್ಲ ಮಾರ್ಗದರ್ಶನ ಆಗಲಿ. ಒಬ್ಬ ವ್ಯಕ್ತಿಯಲ್ಲಿ ಯಾರೇ ಆಗಿರಲಿ, ಭೂಮಿ ಮೇಲೆ ಹುಟ್ಟಿದ ಮೇಲೆ ಗುಣಗಳು ಇರುತ್ತೆ, ದೋಷಗಳು ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿಯಲ್ಲಿ ಜನತೆಗೆ ಅಥವಾ ವಿಶೇಷವಾದ ಸಮಾಜಕ್ಕೆ ಉಪಕಾರ ಮಾಡುವಂಥ ಅದ್ಭುತ ಗುಣಗಳಿದ್ದಾಗ ಅವುಗಳನ್ನು ಗ್ರಹಿಸಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಬಾಯಿ ತುಂಬ ಹೊಗಳಬೇಕು. ಅಲ್ಲಿರೋ ಭಗವಂತನ ಅದ್ಭುತ ವಿಭೂತಿ ಅದು ಅಂತ ಆ ಕಾರ್ಯವನ್ನು ನಾನಿವತ್ತು ಮಾಡುತ್ತಾ ಇದ್ದೇನೆ. ಅವರಂತರ್ಯಾಮಿ ಭಗವಂತ. ಇವರೂ ಸಹ ಪೇಜಾವರ ಸ್ವಾಮಿಗಳಂತೆ ಪ್ರಾಣದೇವರ ಅಭಿಷೇಕ, ಪ್ರಾಣದೇವರ ಚಿಂತನೆ ಅದು ನೋಡುತ್ತಾ ಇದ್ದರೆ ತುಂಬ ಹೊತ್ತು ಅದರಲ್ಲೇ ದೇವರ ಪೂಜಾದಲ್ಲಿ ತುಂಬ ಸಮಯ ವ್ಯಾಸರಾಜರು ಪೂಜಾ ಮಾಡಿದಂಥ ಆ ಮೂರ್ತಿಗೆ ಅಭಿಷೇಕಾದಿಗಳು ಮಾಡುವುದು ತನ್ಮಯತೆಯಿಂದ ಎಂಥ ತಡ ಆಗಿದ್ರು, ಏನೇ ಕಾರ್ಯ ಇದ್ದರೂ ಜೇನುತುಪ್ಪದಿಂದ ಪ್ರಾಣದೇವರ ಅಭಿಷೇಕ ಮಾಡೋದು ಮೊದಲಾದ ಕಾರ್ಯದಿಂದ ಅವರು ಪ್ರಾಣದೇವರು ಉಪಾಸನೆ ಇಟ್ಟುಕೊಂಡರು. ಅದರಿಂದಲೇ ಅವರಿಗಿಂಥ ಕಾರ್ಯಗಳೆಲ್ಲ ಅವರಿಂದ ಸಾಧ್ಯ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ನಾನು ವ್ಯಾಸರಾಜರಲ್ಲಿ ಮತ್ತು ಜಯತೀರ್ಥಾದಿ ಮಹಾಮುನಿಗಳಲ್ಲಿ, ಮಧ್ವರಾಯರಲ್ಲಿ, ನಮ್ಮ ಒಡೆಯ ಗೋಪಾಲಕೃಷ್ಣನ ಮತ್ತು ರಾಮಚಂದ್ರ ದೇವರ ಪಾದಾರವಿಂದಲೇ ಪ್ರಾರ್ಥನೆ ಮಾಡುತ್ತೇನೆ. ಮಠಕ್ಕೆ ಒಳ್ಳೆಯದಾಗಬೇಕು ಅಂತ ಪ್ರಯತ್ನ ಮಾಡತಕ್ಕಂಥ, ಶತಶಃ ಮಠದಲ್ಲಿ ವಿಶೇಷವಾದ ವಿದ್ಯಾ ಅಭಿವೃದ್ಧಿ ಆಗಬೇಕು ಅಂತ ಪ್ರಯತ್ನ ಮಾಡುವಂಥ ನಮ್ಮ ಗುರುಗಳಾಗಿರತಕ್ಕಂಥ ಪೀಠದಲ್ಲಿ ವಿರಾಜಮಾನರಾಗಿರತಕ್ಕಂಥ ಶ್ರೀ ವಿದ್ಯಾಶ್ರೀತೀರ್ಥ ಶ್ರೀಪಾದಂಗಳವರಿಗೆ ಭಗವಂತ ಇನ್ನಷ್ಟು ಶಕ್ತಿ, ಇನ್ನಷ್ಟು ವಿಶೇಷವಾದ ಆರೋಗ್ಯ ಎಲ್ಲವನ್ನ ದಯಪಾಲಿಸಿ ಅವರ ಮೂಲಕ ಮಠಕ್ಕೆ, ಶಿಷ್ಯವರ್ಗಕ್ಕೆ ಇನ್ನೂ ವಿಶೇಷವಾಗಿರತಕ್ಕಂಥ ಒಂದು ಅಭಿವೃದ್ಧಿಯ ಪಥದಲ್ಲಿ ನಾವೆಲ್ಲ ಹೋಗುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು.